ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಐಶ್ವರ್ಯ ಮೇತ್ರೆ ಯೂಟ್ಯೂಬ್ ಚಾನಲ್. ಗೈಸ್, ಯುವಾನಿದ್ದು ಲೇಟೆಸ್ಟ್ ಅಪ್ಡೇಟ್ ಬಂದಿದೆ. ಸೊ ಏನು ಅಂತ ನಿಮ್ಮೆಲ್ರಿಗೂ ಗೊತ್ತಿರಬಹುದು. ಸೊ ತುಂಬಾ ಜನರು ನನಗೆ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಮೆಸೇಜ್ ಮಾಡ್ತಾ ಇದ್ರಿ ಯಾವ ರೀತಿಯಾಗಿ ಮೆಸೇಜ್ ಬಂದಿದೆ ಅಂತ. ಅಂಡ್ ತುಂಬಾ ಜನರಿಗೆ ಕಾಲ್ಸ್ ಕೂಡ ಬರ್ತಾ ಇದೆ ಯುವಾನಿಧಿ ಕಡೆಯಿಂದ. ಸೊ ಏನ್ ಮೆಸೇಜ್ ಬರ್ತಾ ಇದೆ, ಏನ್ ಕಾಲ್ಸ್ ಬರ್ತಾ ಇದೆ, ಯಾಕೆ ಬರ್ತಾ ಇದೆ, ಯಾರಿಗೆಲ್ಲ ಬರ್ತಾ ಇದೆ ಅಂತ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಶುರು ಮಾಡೋಕ್ಕಿಂತ ಮುಂಚೆ ಇನ್ನೂ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇನೆ ನೋಡ್ತಾ ಇದ್ದೀರಾ ಅಂತಂದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದ್ಯಾಟ್ ನಿಮಗೆ ಯುವಾನಿಧಿ ಅಪ್ಡೇಟ್ಸ್ ಆಗಿರ್ಬೋದು ಅಥವಾ ಸ್ಕೀಮ್ಸ್ಗಳ ಬಗ್ಗೆ ಆಗಿರ್ಬೋದು ನನ್ನ ಒಂದು ಇದೇ ಯೂಟ್ಯೂಬ್ ಚಾನಲ್ ಅಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಓಕೆ ಫ್ರೆಂಡ್ಸ್, ಸೊ ಬನ್ನಿ ಇವಾಗ ಮೆಸೇಜ್ ಮತ್ತೆ ಕಾಲ್ ಯಾವ ರೀತಿಯಾಗಿ ಬರ್ತಾ ಇದೆ ಜನರಿಗೆ ಅಂತ ಇವಾಗ ತೋರಿಸ್ತೀನಿ. ಸೊ ಇಲ್ಲಿ ನೀವು ನೋಡ್ಬೋದು, ನೀವು ಯುವಾನಿಧಿ ಯೋಜನೆ ಅಡಿಯಲ್ಲಿ ಸಲ್ಲಿಸಿರುವ ಅರ್ಜಿ ಭೌತಿಕ ಪರಿಶೀಲನೆಗೆ ಶಿಫಾರಸುಗೊಂಡಿರುವುದರಿಂದ ನಿಮ್ಮ ಆಧಾರ್ ಕಾರ್ಡ್ನೊಂದಿಗೆ ಕಡ್ಡಾಯವಾಗಿ ದಿನಾಂಕ ಕೊಡ್ತಾರೆ. ಈ ಟೈಮ್ಗೆ ನೀವು ಬಂದು ನಿಮ್ಮ ಒಂದು GPS ಫೋಟೋ ಮತ್ತೆ ಸಿಹಿ ಮಾಡುವ ಮೂಲಕ ಪರಿಶೀಲನೆ ಮಾಡಿಸಬೇಕಾಗಿ ತಿಳಿಸಿದೆ ಅಂತ ಹೇಳಿದ್ದಾರೆ. ಇದು ಜಿಲ್ಲಾ ಕೌಶಲ ಅಭಿವೃದ್ಧಿ ಕಚೇರಿ ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ಕಡೆಯಿಂದ ಬಂದಿರೋದು. ಸೊ ಈ ರೀತಿಯಾಗಿ ಫಿಸಿಕಲ್ ವೆರಿಫಿಕೇಶನ್ ಮಾಡಿಸ್ಬೇಕು ಅಂತ ಮೆಸೇಜ್ ಬಂದಿದೆ ಇವರಿಗೆ. ಓಕೆನಾ? ಸೊ ಇವ್ರಿಗೆ ಫಿಸಿಕಲ್ ವೆರಿಫಿಕೇಶನ್ಗಾಗಿ ಮೆಸೇಜ್ ಬಂದಿದೆ. ಸೊ ನೀವು ಬಂದು ಮಾಡಿಸಿ ಅಂತ. ಅಂಡ್ ಇದು ಯಾವುದೇ ರೀತಿಯಾದಂತ ಫ್ರಾಡ್ ಇಲ್ಲ. ಇದು ಯುವಾನಿಧಿ ಅವರೇ ಅವ್ರ ಕಡೆಯಿಂದ ಕಾಲ್ಸ್ ಅಥವಾ ಮೆಸೇಜಸ್ ನ ಮಾಡ್ತಾ ಇರೋದು. ಅಂಡ್ ಮೊದಲೆಲ್ಲ ಯುವಾನಿಧಿ ಕಡೆಯಿಂದ ಲೈಕ್ ಡೈರೆಕ್ಟ್ ಕಾಲ್ಸ್ ಯುವಾನಿಧಿ ಆಫೀಸ್ ಕಡೆಯಿಂದ ಬರ್ತಾ ಇರ್ಲಿಲ್ಲ. SMS ಅಥವಾ ಚಾಟ್ ಮೂಲಕ ಬರ್ತಾ ಇತ್ತು, ನಾರ್ಮಲ್ ಮೆಸೇಜ್ ಮೂಲಕ. ಆದ್ರೆ ಕೆಲವೊಂದು ಇನ್ಫಾರ್ಮೇಶನ್ ಅವರಿಗೆ ಬೇಗ ಬೇಕಾಗಿರೋದ್ರಿಂದ ಆಗಿರ್ಬೋದು ಅಥವಾ ಏನೋ ಒಂದು ಅರ್ಜೆಂಟ್ಗಾಗಿ ಸೊ ಒಬ್ಬೊಬ್ರಿಗೆ ಅಂತ ಕಾಲ್ ಮಾಡಿ ಇದು ಮಾಡ್ತಾ ಇದ್ದಾರೆ. ಸೊ ಕಾಲೇ ಬರುತ್ತೆ ಅಂತ ವೇಟ್ ಮಾಡಬೇಡಿ. ನಿಮ್ಗೆ ಇಮೇಲ್ ಆದ್ರೂ ಬರ್ಬೋದು, ನಿಮ್ಗೆ ನಾರ್ಮಲ್ ಮೆಸೇಜ್ ಆದ್ರೂ ಬರ್ಬೋದು. ಸೊ ಇವ್ರಿಗೆ ಫಿಸಿಕಲ್ ವೆರಿಫಿಕೇಶನ್ ಮಾಡಿಸಿ ಅಂತ ಮೆಸೇಜ್ ಬಂದಿರೋದು. ಅಂಡ್ ಇಲ್ಲಿ ಇನ್ನೊಬ್ರು ನೀವು ನೋಡ್ಬೋದು ಮೆಸೇಜ್ ಮಾಡಿದ್ದಾರೆ. Hello ma'am, I got call for address verification. Is it real or any fraud? Should I provide them the details? They are also saying if you don't want provide details, you won't get Yuvanidhi amount. So please reply, what should I do ಅಂತ ಹೇಳಿದ್ದಾರೆ. ಸೊ ಇವರಿಗೆ ಅಡ್ರೆಸ್ ವೆರಿಫಿಕೇಶನ್ ಗಾಗಿ ಬಂದಿರೋದು. ಇವರು ಡಾಕ್ಯುಮೆಂಟ್ಸ್ ಫಾರ್ಮ್ ಫಿಲ್ ಮಾಡುವಾಗ ಅಡ್ರೆಸ್ ಏನಾದ್ರೂ ಸ್ವಲ್ಪ ಮಿಸ್ಟೇಕ್ ಅಥವಾ ಏನಾದ್ರೂ ಅವ್ರಿಗೆ ಡೌಟ್ ಬರೋ ಹಂಗೆ ಯುವಾನಿಧಿ ಆಫೀಸ್ಗೆ ಏನಾದ್ರೂ ಅನ್ಸಿದ್ರೆ ಈ ರೀತಿಯಾಗಿ ಕಾಲ್ ಮಾಡಿದ್ದಾರೆ. ಸೊ ಅಡ್ರೆಸ್ ವೆರಿಫಿಕೇಶನ್ ಕರೆಕ್ಟ್ ಆಗಿ ತಿಳ್ಕೊಳ್ಳೋಗೋಸ್ಕರ ಅವರು ಕಾಲ್ ಮಾಡಿದ್ದಾರೆ ಅಷ್ಟೇ. ನೀವು ಅಡ್ರೆಸ್ ವೆರಿಫಿಕೇಶನ್ ಆಗಿ ಕೊಡ್ಬೇಕಾಗತ್ತೆ. ಇದು ಯಾವುದೇ ರೀತಿಯಾದಂತ ಫ್ರಾಡ್ ಇಲ್ಲ. ವೈ? ಬಿಕಾಸ್ ಯುವಾನಿಧಿ ಕಡೆಯಿಂದ ತುಂಬಾ ಜನರಿಗೆ ಕಾಲ್ಸ್ ಅಂಡ್ ಮೆಸೇಜಸ್ ಬರ್ತಾ ಇದೆ. ಓಕೆನಾ? ಸೊ ಇದು ಫೇಕ್ ಅಂತ ತಿಳ್ಕೊಬೇಡಿ, ಆಫೀಸ್ ಕಡೆಯಿಂದಾನೇ ಬರ್ತಾ ಇರೋದು. ಓಕೆ. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ, ನೀವು ಈ ತರ ಎಲ್ಲ ವೆರಿಫಿಕೇಶನ್ಸ್ ಆಗಿರ್ಬೋದು, ಫಿಸಿಕಲ್ ಇದಕ್ಕೆಲ್ಲ ಕೊಡಿ, ಇದಕ್ಕೆ ಭಯ ಪಡೋ ಅವಶ್ಯಕತೆ ಇಲ್ಲ. ಆದ್ರೆ ಲಿಂಕ್ ಮೂಲಕ ನಿಮ್ಗೆ ಲಿಂಕ್ ಕಳಿಸ್ತೀವಿ, OTP ಹೇಳಿ, ಸೊ ಈ ತರ ಏನಾದ್ರೂ ಬಂದಿದ್ರೆ ಅದು ಫ್ರಾಡ್ ಅಂತ ಅರ್ಥ. ಬಿಕಾಸ್ OTP ನೀವು ಯಾವುದೇ ಕಾರಣಕ್ಕೂ ಯಾವುದೇ ಆಫೀಸ್ ಆಗ್ಲಿ ನೀವು ಶೇರ್ ಮಾಡೋ ಅವಶ್ಯಕತೆನೇ ಇಲ್ಲ. ಯಾರು ನಿಮ್ಗೆ ಆಫೀಸ್ ಅವರು ಕಾಲ್ ಮಾಡ್ಬಿಟ್ಟು OTP ಕಳಿಸಿ ಅಂತ ಯಾರು ಹೇಳಲ್ಲ. ನಾರ್ಮಲಿ ಫಿಸಿಕಲ್ ಅಡ್ರೆಸ್ ವೆರಿಫಿಕೇಶನ್ ಅಂದ್ರೆ ನೀವು ಕೊಡ್ಬೋದು, ಯಾವುದೇ ರೀತಿಯಾದಂತ ತೊಂದರೆ ಆಗಲ್ಲ. ಓಕೆ ಫ್ರೆಂಡ್ಸ್, ಸೊ OTP ಅಥವಾ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ರೀತಿಯಾಗಿ ನಿಮ್ಗೆ ಅನ್ನೋನ್ ಪರ್ಸನ್ ಇಂದ ಬರುತ್ತೆ ನೋಡಿ. ಸೊ ಅವಾಗ ಆ ಕೆಲಸ ಮಾಡಕ್ ಹೋಗ್ಬೇಡಿ, ಅದು ಫ್ರಾಡ್ ಆಗಿರುತ್ತೆ. ನಿಮ್ಮ ಒಂದು ಬ್ಯಾಂಕ್ ಇಂದ ಹಣ ಆಗಿರ್ಬೋದು ಅದೆಲ್ಲ ತಗೊಳ್ಳೋದು ಚಾನ್ಸಸ್ ಇರುತ್ತೆ. ಓಕೆ. ಸೊ ಇವಾಗ ಗೊತ್ತಾಯ್ತಲ್ವಾ? ಅಂಡ್ ತುಂಬಾ ಜನರಿಗೆ ಇವಾಗ ನೀವು ಸ್ಕಿಲ್ಸ್ ಟ್ರೈನಿಂಗ್ ನಾನು ಒಂದು ಹೇಳ್ಕೊಟ್ಟಿದ್ದೆ, ಕೌಶಲ್ಯ ಅಲ್ಲಿ ಸ್ಕಿಲ್ ಟ್ರೈನಿಂಗ್ ಗೋಸ್ಕರ ಅಪ್ಲೈ ಮಾಡೋದು ಹೇಗೆ ಅಂತ ಹೇಳಿದಾಗ ತುಂಬಾ ಜನರು ಅಪ್ಲೈ ಮಾಡಿದ್ದೀರಾ, ಹೌದಲ್ವಾ? ನಿಮ್ಗೆ ಸ್ಕಿಲ್ಸ್ ಬೇಕು ಅಂತಂದ್ರೆ ನೀವು ಅಪ್ಲೈ ಮಾಡ್ಬೋದು. ಇಲ್ಲ ನಿಮ್ಗೆ ನಿಮ್ಮ ಒಂದು ಸ್ವಂತ ಬಿಸ್ನೆಸ್ ಗಾಗಿ ಐಡಿಯಾಸ್ ಬೇಕಂದ್ರೂ ನೀವು ಅಪ್ಲೈ ಮಾಡ್ಬೋದು. ಜಾಬ್ಸ್ ಬೇಕು ಅಂತಂದ್ರೂ ಅಪ್ಲೈ ಮಾಡ್ಬೋದು ಅಂತ ಯುವಾನಿಧಿ ಕಡೆಯಿಂದಾನೇ ಒಂದು ವೆಬ್ಸೈಟ್ ಬಿಟ್ಟಿದ್ದಾರೆ, ನೀವು ಅಪ್ಲೈ ಮಾಡಿ ಅಂತ ವಿಡಿಯೋ ಮಾಡಿ ತಿಳಿಸಿದ್ದೆ ಅಲ್ವಾ? ಅವಾಗ ಯಾರೆಲ್ಲ ಅಪ್ಲೈ ಮಾಡಿದ್ದೀರಾ ಸೊ ಅಂತವ್ರಿಗೂ ಕೂಡ ಕಾಲ್ಸ್ ಅಂಡ್ ಮೆಸೇಜಸ್ ಬರ್ತಾ ಇರೋದು. ಓಕೆ. ಸೊ ಅವಾಗ ನಿಮ್ಗೆ ಕೇಳ್ತಾರೆ, ನಿಮ್ಗೆ ನಿಜಕ್ಕೂ ನೀಡ್ ಇದೆಯಾ, ನಿಮ್ಗೆ ಸ್ಕಿಲ್ಸ್ ಬೇಕಾ, ಜಾಬ್ಸ್ ಬೇಕಾ ಅಂತ ನಿಮ್ಗೆ ಕೇಳ್ತಾರೆ. ನೀವು ಎಸ್ ಅಂದ್ರಿ ಅಂತಂದ್ರೆ ನಿಮ್ಗೆ ಅದಕ್ಕೆ ಹೆಲ್ಪ್ ಮಾಡ್ತಾರೆ. ಮುಂದೆ ನೀವು ಏನೆಲ್ಲ ಮಾಡ್ಬೇಕು ಅಂತ ಅಲ್ಲಿ ಅವರು ಇನ್ಫಾರ್ಮೇಶನ್ ಕೊಡ್ತಾರೆ. ಸೊ ಅದು ರೀಸನ್ ಇಂದ ಕೂಡ ನಿಮ್ಗೆ ಕಾಲ್ ಬರ್ಬೋದು. ಅದು ಅಥವಾ ಏನಾದ್ರು ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಅಲ್ಲಿ ಮಿಸ್ಟೇಕ್ಸ್ ಇದ್ರೂ ಕೂಡ ಕಾಲ್ ಬರ್ಬೋದು. ಓಕೆ. ಸೊ ಇದು ಯಾವುದೇ ರೀತಿಯಾದಂತ ಫ್ರಾಡ್ ಇಲ್ಲ. ನೀವು ಕಾಲ್ ರಿಸೀವ್ ಮಾಡಿ ಅವ್ರು ಏನ್ ಕೇಳ್ತಾರೆ ಅದನ್ನ ಹೇಳಿ. ಓಕೆ. ಸೊ ಇದೊಂದು ಲೇಟೆಸ್ಟ್ ಅಪ್ಡೇಟ್ ಆಗಿತ್ತು. ಸೊ ತಿಳಿಸ್ಬೇಕು ಅಂತ ಈ ವಿಡಿಯೋ ಮಾಡಿ ತಿಳಿಸಿರೋದು.
ಅಂಡ್ ಗೈಸ್ ಇವಾಗ ಸ್ಕೂಲ್ಸ್ ಮತ್ತೆ ಕಾಲೇಜಸ್ ಎಲ್ಲ ಶುರು ಆಗ್ತಾ ಇದೆ ನೋಡಿ. ಸೊ ಕರ್ನಾಟಕ ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಸಾಕಷ್ಟು ಸ್ಕೀಮ್ಸ್ ಗಳೆಲ್ಲ ಸ್ಕಾಲರ್ಶಿಪ್ಸ್ ಗಳೆಲ್ಲ ಬಿಡ್ತಾರೆ ಸ್ಟೂಡೆಂಟ್ಸ್ ಗೆ ಅಂತ ಹೇಳಿ. ಸೊ ನಿಮ್ಗೆ ಏನಾದ್ರೂ ಇಂಟ್ರೆಸ್ಟ್ ಇದೆ, ನಿಮ್ಗೂ ಕೂಡ ಈ ಸ್ಕಾಲರ್ಶಿಪ್ ಬಗ್ಗೆ ತಿಳ್ಕೊಬೇಕು ಅಂತ ಆಸೆ ಇದ್ರೆ ಕಾಮೆಂಟ್ ಮಾಡಿ, ಎಸ್ ನಮ್ಗೆ ಸ್ಕಾಲರ್ಶಿಪ್ ಬಗ್ಗೆ ಹೇಳಿ ಅಂತ ಹೇಳಿದ್ರೆ ನಾನು ನಿಮ್ಗೆ ಈ ಒಂದು ಚಾನಲ್ ಅಲ್ಲಿ ಎಲ್ಲ ಏನೆಲ್ಲ ಸ್ಕಾಲರ್ಶಿಪ್ ಗಳಿದಾವೆ ಸ್ಟೂಡೆಂಟ್ಸ್ ಗಾಗಿ ಅಂತ ವಿಡಿಯೋ ಅಪ್ಲೋಡ್ ಮಾಡಿ ತಿಳಿಸ್ತೀನಿ. ಓಕೆ, ಸೊ ಹಾಗಾದ್ರೆ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್.